ಎಕ್ಸಾಕ್ಟಾಗಿ ಟೈಮ್ ಎಷ್ಟು 12 ಗಂಟೆ. ನಾನು ವಿನಯ್ ಸೇರ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಸುಮಾರು ದಿನ ಆದಮೇಲೆ ನಾವು ಹೋಗ್ತಾ ಇರೋದು. ಈಗ ಸಚಿ ಬರ್ತಾ ಇದ್ದಾನೆ ಜೊತೆಗೆ. ಸಚಿ ಹಾಯ್ ಮಾಡು. ಹಾಯ್ ಕಣೋ. ಏನೋ ಅಷ್ಟು ಪುಕ್ಕಿ ಥರ ಮಾತಾಡ್ತಿದ್ಯಾ? ಹೌದಾ? ಸುಮ್ಮನೆ ಎತ್ಕೊಬಂದ್ಬಿಡಿ ಬ್ರೋ, ವಿಗ್ರಹನೂ ಎತ್ಕೊಬಂದ್ಬಿಡಿ. ಅದ್ಯಾಕೆ ಸುಮ್ಮನೆ ಇಲ್ಲ ಬೇಜಾರು ಮಾಡ್ಕೊತದೇನೋ. ಆ್ಯಕ್ಚುಲಿ ಇವತ್ತು ನಾವು ನಮ್ಮ ಕಾಳನ ಜೊತೆ ಹೋಯ್ತಾ ಇಲ್ಲ. ಕಾರಣ ಏನು ಅಂತಂದರೆ ಕಾಸಿಲ್ಲ. ಯಾಕೆ ಅಂತಂದರೆ ಮೈಲೇಜು ಏನೋ ಕೊಡ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಈಗ 9 ಕೊಡ್ತೈತೆ. 1 ಲೀಟ್ರಿಗೆ 9 ಮೈಲೇಜ್ ಕೊಡ್ತೈತೆ. ಸೊ ಅದನ್ನು ತಗೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ವಿನಯ್ ಅವರು ಅವ್ರ ಫ್ರೆಂಡ್ ಅವ್ರ ಕಾರ್ನ ಇಸ್ಕೊಬಂದಿದ್ದಾರೆ. ಅದು 20 ಕೊಡುತ್ತಂತೆ ಮೈಲೇಜು. 20 ಬರಲ್ವಾ? ಎಸ್ ಸಚಿ ನಂದು ಇದೆ ಕಣೋ ಬ್ಯಾಗು. ಜನ್ಮ ಸಾಕಯ್ಯ ಮಾದೇಶ್ವರ ಮರುಜನ್ಮ. ನಿಧಾನಕ್ಕೆ ಹೋಗೋಣ. ನಾನು ಮಾದೇಶ್ವರನ ಮರುಜನ್ಮ ಬೇರೆ ಕೇಳಿದ್ದೀನಿ. ಅವ್ನು ಮುಂದ್ಗಡೆ ಬರೋದಾ? ಬರ ಮುಂದೆ. ನಾನು ತಗೊಳ್ಳೋದಲ್ಲ, ಅವ್ರು ತಗೊಳ್ಳೋದು. ಇವತ್ತು ನಮ್ಮ ಟ್ರಿಪ್ನ 3ನೇ ವಿಕೆಟ್ ಬಂದಾಯ್ತು. ಹುಷಾರಾಗಿ ಹೋಗಿ. ಆದ್ರೆ ಅಪ್ಪ ಬೇಕಾದ್ರೆ ನೀನೇ ಇಸ್ಕೊಳೋ. ಸರಿ ಬಾಯ್, ಗುಡ್ ನೈಟ್ ಸಚಿ. ಮಲ್ಕೊಳ್ಳೋ. ಲವ್ ಯು ಹೇಳೋ ಅಣ್ಣಂಗೆ. ಇನ್ನೂ ಹೇಳಿಲ್ಲ ಕಣೋ ನೀನು ಲವ್ ಯು. ಗುಡ್ ನೈಟ್. ಎಸ್, ಇವಾಗ ಮ್ಯಾಂಡೇಟ್ರಿ ಒಂದು ಸ್ಟಾಪ್ ಹಾಕಿದ್ದೀವಿ. ನಮ್ಮ ವಿನಯ್ ಅವರು ಮಿನಿ ವ್ಲಾಗ್ ಮಾಡ್ಕೊತವ್ರೆ. ಇವನು ಹಾಸನದಿಂದ ಬಂದ. ಎಷ್ಟೊತ್ತಾಗಂತ? ಐ ಲವ್ ಯು ಕಿತ್ತಾಡಿ ಕಿರಣ್. ಅಣ್ಣ ಸಾಕು. ಏ ಚೆಲ್ತಾ ಇದೆ ಅಲ್ಲಿ. ಆಗ್ತಾ ಇಲ್ಲ. ಗಂಧ ಇನ್ನು ಮಲ್ಕೋಬೋದು ಸಾಕು. ಅದಕ್ಕೆ ವಿನಯ್ ಅವ್ರವ್ರಿಗೆ ಬಂದ್ವಿ. ಈಟು ಬಂದಾಗ ಅಷ್ಟು ಗೊತ್ತಾಗಲಿಲ್ಲ. ಬಟ್ ಬೆಳಗ್ಗೆ ನೋಡಿ ಏನು ಸಖತ್ತಾಗಿಂತೆ ಅಂತ. ಮಳೆಗಾಲಕ್ಕೆ ಬಂದರೆ ಇನ್ನು ಹೆಂಗಿದ್ದಿರ್ಬೋದು ಅಂತ. ಮಳೆಗಾಲಕ್ಕೆ ಬಂದರೆ ಫುಲ್ ಮಳೆನೇ. ಯಾವ್ದು ಹೆಂಗಾದರೂ ಹೋಗಲಿ, ಒಳ್ಳೆ ಜಾಗಕ್ಕೆ ಕರ್ಕೊಂಬಂದಿದ್ದೀರ. ಯಾಕೆಂದರೆ ಇದೆಲ್ಲ ನೋಡಿ ಎಷ್ಟು ದಿನಗಳಾಯಿತು. ಅಲ್ಲಿ ನೋಡಿ ಬನ್ನಿ, ಇಲ್ಲಿ ಬನ್ನಿ. ಈ ಗ್ರೂಪ್ಗಳಲ್ಲಿ ಒಂದು ಈ ಥರದ್ದು ಇರುತ್ತೆ ನೋಡಿ. ಎದ್ದು ನಿಂತು ಉಚ್ಚೋಕ್ಕೂ ಕಷ್ಟ ಅದಕ್ಕೆ. ಹಾಂ, ಗಿಡ್ಡ ತಾನೇ ಇವೆಲ್ಲ. ಬಟ್ ಹಾಲೇನು ಕರೆಯಲ್ಲ ಅಷ್ಟು ಅಂತ. ಹಾಲು ಕೊಡಲ್ಲ. ಹಾಂ, ಮನೆ ಯೂಸ್ಗೆ. ಹಾಂ ಹಾಂ, ಹಾಲು ಚೆನ್ನಾಗಿರುತ್ತೆ. ಏನು ಪ್ರೋಟೀನ್ ಹೆಣ್ಣು ಸಿಕ್ಕರೆ ಹಬ್ಬ. ಏನಂತಾರಪ್ಪ ಇದು ಫ್ಲೋರಿಂಗು? ರೆಡ್ ಆಕ್ಸೈಡ್. ಇಲ್ಲ ಇದು ಈ ಫ್ಲೋರಿಂಗ್ ಚೆನ್ನಾಗಿದೆ ಅಂತ. ಇರಲಿ, ತೊಂದರೆ ಇಲ್ಲ. ಇದೇನಿದು ಬಿಸಿನೀರು ಇಟ್ಟಿರೋದಾ ದನಕ್ಕ? ಮಳೆ ಬಂದ್ರೆ ಸೋರಲ್ವಾ ಇಲ್ಲಿ? ಆಗ ನೆನ್ನೆ ಉದ್ದಿರೋ ಮಳೆ ಜೋರ್ ಮಳೆ. ಹೌದಾ? ಜಾಸ್ತಿ ಗಾಳಿ ಇದು ಮಾಡಿದ್ರೆ ಹಿಂಗಿಲ್ಲ, ನೀರ ಒಳಗೆ ಬರ್ತದೆ. ಅಲ್ಲ ನೀರು ಹಾಸ್ಕೊಡ್ಲಾ? ಇಲ್ಲ ನಾನು ಹಾಸ್ಕೊತೀನಿ. ಗಾಳಿನಾ ಗಾಳಿ ಬಂದ್ರೆ ದೊಡ್ಡ ಅಡಿಕೆ ಮರ ಕಾಯಿ ರಾಶಿ ಬಿಡು ಸಿಂಹಳ ಬೇಕಾ? ಕೋಳಿದ ಜನ ನೋಡಿ ಬೆಳೆ ಮರಿ. ಹೌದಾ? ನಮ್ದು 5 ಮರಿ ಹಾಕಿತ್ತು. 5 ಮರಿ ಹಾಕಿತ್ತು. ಒಂದೇ ಬೆಳೆ ಮರಿ
ಇದೆಲ್ಲ ಹೊಡ್ಕಿಡತ್ತದ ಈಗ ಒಂದ್ಸಲ ನೋಡಿ ಬರಲ್ಲ ಯಾರಿಗೆ ಹಂಗ ಒಳಗೆ ಫೋನ್ ತಗೊಳ್ಳಿ ಒಂಚೂರು ಬ್ಲಾಕ್ ಕಾಫಿ ನಂಗೆ ಬೇಡ ಹಾಲಿಲ್ಲ ಚೂರು ಫೋನ್ ತಗೊಳ ಮೇಲೆ ಕಾಫಿ ತೋಟ ಇದೆಯಾ ಇಲ್ಲಿ ಚಪ್ಪೆ ಇದೆ ಅಂತ ಮನೆಗೆ ನೀವೇ ಬೆಳ್ಕೊತೀರಾ ಮನೆಗೆ ಸ್ವಲ್ಪ ಬೆಳ್ಕೊಂತೀವಿ ಹೌದಾ ಇದು ಪುಡಿ ಮಾಡಿಸೋದಲ್ಲ ತೀರ್ಥಹಳ್ಳಿ ತೀರ್ಥಹಳ್ಳಿ ತೀರ್ಥಹಳ್ಳಿಗೆ ಹೋಗ್ಬೇಕಾ ಇಲ್ಲೂ ಮಾಡ್ತಾರೆ ಬಟ್ ನಾವು ಮಾಡೋದು ತೀರ್ಥಹಳ್ಳಿ ಚೆನ್ನಾಗಿ ಮಾಡ್ಕೊಂಡು ಬದನೆಕಾಯಿ ಅಂದ್ಬಿಟ್ಟು ಚಟ್ನಿ ರೊಟ್ಟಿ ಆಂಟಿ ಒಂಚೂರು ವಿಡಿಯೋ ಮಾಡಿರ್ತಾರೆ ಮಾಡ್ಕೊಳ್ಳಿ ಚಂದ ರೊಟ್ಟಿ ಅಕ್ಕಿ ರೊಟ್ಟಿ ಕಡುಬು ಇಡ್ಲಿ ವಡೆ ಪೂರಿ ಪೊಂಗಲ್ ಸಾಗು ಬ್ರೋ ನಮ್ಮಲ್ಲಿ 90 ಮನೆ ಇದ್ರೆ ದೋಸೆ 80 ಮನೆಯಲ್ಲಿ ಕಡಿಮೆ ಬೆಳಗ್ಗೆ ಯಾಕೆಂದ್ರೆ ಇದು ಮಲೆನಾಡಲ್ಲಿ ನಮ್ಗೆ ಅದು ಬಹಳ ಈಸಿ ಇವೆ ಆಮೇಲೆ ಕೆಲಸ ಮಾಡುವಾಗ ತಿನ್ಬೇಕಾದ್ರೆ ನಮ್ಗೆ ಸ್ವಲ್ಪ ಎನರ್ಜಿ ಇರೋದು ಆಯಿಲ್ ಹಂಗಾಗಿ ಸ್ಟೀಮ್ ಅಲ್ಲಿ ಬೇಯಿಸೋದು ಹಂಗಾಗಿ ಇಡ್ಲಿ ತರ ಇಡ್ಲಿಗೆ ಅದು ಸ್ವಲ್ಪ ನಾವು ಸೋಡಾ ಅದು ಇದು ಹಾಕ್ತಿವಿ ಬಟ್ ಇದಕ್ಕೆ ಏನೂ ಇಲ್ಲ ಹಂಗಾಗಿ ಇದು ಆತರ ಬರುತ್ತೆ ಬೇಕಾದ್ರೆ ಹಾಕಿಸ್ಕೊಂತೀನಿ ನೋಡಿದ್ರ ಕಡಬ್ನ ಬೇಕಾದ್ರೆ ಹಾಕ್ಸ್ಕೊಂತೀನಿ ನಮ್ ಕಡೆ ಇದೆ ಬ್ರೋ ಸಾಕು ನಾವು ಈ ಕಡೆ ಬಂದಾಗ ಇದ್ರಲ್ಲಿ ಮಾಡ್ತಾರೆ ನಮ್ ಕಡೆ ಮನ್ನಡ ಕಡೆ ಇವೇ ಕಡುಬೆ ಜಾಸ್ತಿ ಹಿಂಗೆ ಕಡುಬು ರೊಟ್ಟಿ ನೆಕ್ಸ್ಟ್ ಪಾಕಿಸ್ತಾನದಿಂದ ಜಾಸ್ತಿ ಮಾತಾಡಿದ್ರೆ ಪಾಕಿಸ್ತಾನಕ್ಕೆ ಯಾಕೆ ಇಲ್ಲೇ ಪಕ್ಕದಲ್ಲಿ ಇಲ್ವಾ ಒಡೆಯನಿಲ್ಲ ಓ ಗೈಸ್ ನೆಕ್ಸ್ಟ್ ಜಾಸ್ತಿ ಮಾತಾಡಿದ್ರೆ ಅಣ್ಣ ಕಡುಬು ನೋಡ್ತಾ ಇತ್ತು ಓಕೆ ಸೊ ಇವಾಗ ತಿಂಡಿಗೆ ಅಂತ ಬಂದಿದ್ದೀವಿ ಏನ್ ಸ್ಪೆಷಲ್ ಬರೋ ಕೊಂಬಳಿದಾರ ಹಾಕಿ ನಮ್ಮ ಮಲೆನಾಡಲ್ಲಿ ಅದೇ ಸ್ಪೆಷಲ್ ಸ್ಪೆಷಲ್ ಇಲ್ಲ ಎಲ್ಲಾರ ಮನೆಯಲ್ಲೂ ರೆಗ್ಯುಲರ್ ಅದು ಎರಡೇ ಬ್ರೇಕ್ಫಾಸ್ಟ್ ಒಂದು ಅಕ್ಕಿ ರೊಟ್ಟಿ ಇಲ್ಲ ಕಡುಬು ನಾನೇನೋ ಜೋಕ್ ರೊಟ್ಟಿನ ರಾಗಿ ರೊಟ್ಟಿನ ನಿಮ್ ಕಡೆ ಎಲ್ಲ ಒಂದು ರೌಂಡು ಮುಗೀತು ಇವತ್ತು ಆ್ಯಕ್ಚುಲಿ ಬಂದಿರೋದು ಏನಕ್ಕೆ ಅಂತಂದರೆ ವಿನಯ್ ಅವ್ರದ್ದು ಶೂಟ್ಗೆ ಸೊ ಅವ್ರದ್ದು ಶೂಟು ಇನ್ನೂ ಫೋಕಸ್ ಆಗುತ್ತೆ ಇನ್ನು ಮಿಕ್ಕಿದ ವಿಡಿಯೋ ಅವರ ವಿಡಿಯೋದಲ್ಲಿ ಬರುತ್ತೆ ಯಾವತ್ತು ಬರುತ್ತೋ ಎಡಿಟ್ ಆಗಿ ಗುರುವಾರ ಈ ಗುರುವಾರನಾ ಓಕೆ ಈ ಗುರುವಾರ ಬರಲಿ ಅಲ್ಲಿವರೆಗೂ ಅದರಲ್ಲಿ ನನ್ನ ಚಾನಲಲ್ಲಿ ಅರ್ಧ ನೋಡಿರ್ತಾರೆ ಇನ್ನು ಮಿಕ್ಕಿದ್ದ ಅಲ್ಲಿ ನೋಡ್ತಾರೆ ಓ ಜಗಳ ಆಡ್ತಾವೆ ಮುಟ್ಟಿದ್ರೆ ಏನು ಮಾಡಲ್ಲ ಅದ್ರಮ್ಮ ಅಮ್ಮ ಅಲ್ಲೆಲ್ಲ ಹೋಗಿದೆಯಲ್ಲ ನಾನು ಹೊಸಬ ಅಲ್ವಾ ಅದಕ್ಕೆ ಇಲ್ಲಿ ಇತ್ಕೊಳ್ಳಿ ಕಣ್ಣು ಬಿಟ್ಟಿದಾವಲ್ಲ ಬಿಟ್ಟಿದೆ 2 ಗಂಟೆ ಅಯ್ಯೋ ಮಾಡಲ್ಲ ಅಲರ್ಟ್ ಆಗಿರುತ್ತೆ ಈಗ ಏನು ನಡೀತೈತಿ ಅಂತ ಹಂಗೆ ಬರ್ಲಿಲ್ಲ ನನಗೆ ಅದು ಪಾಪ ಇರ್ಲಿ ಬರ್ಲಿ ಬಾ ಏನು ಮಾಡೋದು ಬಾ ಹಾಕಳಿ ಡೆಂಟಲ್ ಮ್ಯಾನ್ ತರ ಕಾಣಿಸ್ತಾರೆ ಯಾವುದು ನಾನು ಮಾಡಿದ್ದಲ್ಲ ಇವಾಗ ಬೇಡ ಇವಾಗ ಇದನ್ನ ನಿಮ್ ತರ ಬಲ್ತೈತ್ಕೊಂಡ್ರೆ ಇದು ಹೋಗು ನಾನು ಕೊಡ್ತೀನಿ ಇದು ಅರ್ಧ ಮೆಟ್ಲತ್ತಿ ಅರ್ಧ ತಲೆ ಮೇಲೆ ಬರುತ್ತೆ ಬ್ರೋ ನಿಮ್ ತಲೆ ಮೇಲೆ ಇಲ್ಲ ಅವ್ರ ತಲೆ ಮೇಲೆ ಬರಲ್ಲ ಇವ್ರ ತಲೆ ಮೇಲೆ ತಲೆ ಮೇಲೆ ಬಿಡಲ್ಲ ಬಿದ್ದಿಷ್ಟ ಹೊಡೆದೋಗುತ್ತೆ ಇಲ್ಲ ಒಂದು ಕೆಡವಿ ಒಂದು ನಿಮಿಷ ಕರೆದು ನೋಡ್ತೀನಿ ಮುಚ್ಚಿಟ್ಕೋ ಒಳ್ಳೆ ಕ್ಲೈಮೇಟಿಗೆ ಬಂದಿದ್ದೀವಿ ನಾವು ಆ್ಯಕ್ಚುಲಿ ಒಳ್ಳೆ ಬೇಸಿಗೆ ಟೈಮು ಆದರೆ ನೋಡಿ ಒಳ್ಳೆ ಮಳೆ ಊದೈತಂತೆ ನೆನ್ನೆ ಇದ್ಯಾಕೆ ಜೋಳ ಎಸ್ಬಿಟ್ಟಿದ್ದೀರಾ ಅದು ಹಾಕಕ್ ತಂದಿರೋದು ಪಿಂಕ್ ಕಲರ್ ಹಾಂ ಮೆಕ್ಕೆಜೋಳ ಏಯ್ ಹುಷಾರು ನಿಧಾನ ಆಯ್ತು ಕೈಯಲ್ಲಿ ಅಭ್ಯಾಸ ಇಲ್ಲ ಅಂದ್ರೆ ಗೊತ್ತಾಗಲ್ಲ ಇಲ್ಲ ಕೆಳಗಿಟ್ಟು ಕೊಚ್ಚಿ ಕೊಚ್ಚಿದ್ರಲ್ಲ ನಾನೇನೋ ಅನ್ಕೊಂಡಿದ್ದೆ ಬೆಂಗಳೂರು ಐದ ಅನ್ಕೊಂಡಿದ್ದೆ ನಾಟ್ ಬ್ಯಾಡ್ ಹಂಗಾರೆ ಬೆಂಗಳೂರು ಐದ ಅಲ್ವಾ ನೀವು ಹೇಳಿ ಹಾ ಇದು ಇದಾಯ್ತು ಏನು ನಾವು ಶುಂಠಿ ಭತ್ತ ಜೋಳ ಆಮೇಲೆ ಜೋಳ ಬೆಳಿತೀರಾ ಕಬ್ಬು ಮುಂದಕ್ಕೆ ಕೇಳ್ಕೊ ಬಂಗಾರ ಬೆಳ್ಳಿ ಮುಂದಕ್ಕೆ ಎಲ್ಲ ಸ್ಟಾಲ್ ಮಾಡಿ ಇಡ್ತಾರೆ ಒಳಗಡೆ ಅಯ್ಯ ನಾಯಿ ಏನ್ ಚೆನ್ನಾಗಿದೆ ಗೊತ್ತಾ ನನ್ನ ಕಣ್ಣೆ ಬಿದ್ದಿದೆ ಬ್ರೋ ನಮ್ಮ ಇನ್ನೊಂದು ತೋರ್ತೀನಿ ಆಮೇಲೆ ಏನು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಇದೆಲ್ಲ ಫಾರೆಸ್ಟ್ ಜಾಗ ಇದು ಫಾರೆಸ್ಟ್ ಅಣ್ಣ ಇದು ಫಾರೆಸ್ಟಾ ಫುಲ್ ಫಾರೆಸ್ಟು ಈ ಕಡೆ ತೋಟ
ನೋಡಿ ಇಲ್ಲಿ ಫಾರೆಸ್ಟ್ ಕಲ್ಲು ಕೂಡ ಹಾಕ್ಬಿಟ್ಟಿದ್ದಾರೆ, ಇಲ್ಲಿ ನೋಡ್ತಾ ಇದ್ರಲ್ಲ. ಸೊ ಫುಲ್ ಹೌದಾ? ಅಲ್ಲ ಇದು ಇಲ್ಲಿ ಊರು ಓಕೆ ಬಂಡೀಪುರ ಥರ. ಹಾಂ ಇರಲಿ. ಸೊ ನಮ್ಮ ವಿನಯ್ ಅವ್ರು ಏನೋ ಇಲ್ಲಿ ಕೆಲಸ ಮಾಡಕ್ಕೆ ಬಂದವ್ರೆ. ಇಲ್ಲಿ ಬಂದವರೆ ಕೆಲಸ ಮಾಡಕ್ಕೆ ಅಲ್ವಾ? ಆಳಿರ್ಲಿಲ್ಲ ಅಂದ್ರು. ಇದು ಬನ್ನಿ ಮರ ತಾನೆ? ಬನ್ನಿ ಮರ ತಾನೆ ಇದು? ಹುಣಸೆ ಮರ. ಸರ್ ಹಳ್ಳಿ ಮನುಷ್ಯನಯ್ಯ. ಏ ಲಾರಿ ಓಡಿಸಿದ ಕೈ ಆಕ್ಚುಲಿ ನೀಟಾಗಿದೆ ಬ್ರೋ ಊರು. ಈ ಊರ ಹೆಸರೇನು? ಸೇಮ್ ಮುಂದೆ ಊರಾ? ಕಲ್ಕೊಪ್ಪ ಕಲ್ಕುರ್ಚಿ. ಇದು ಶ್ರೀಲಂಕದ ಪಕ್ಕ ಸಣ್ಣ ಲಂಕ ಅಂತ. ಯಲಂಕ ಕಣೋ. ಯಾರು ನನ್ನ ಯಾರೋ ಕೇಳಿದ್ರು ಕಣೋ ಊರಲ್ಲಿ ಶ್ರೀಲಂಕಾಗ ಹೋಗಿದ್ದೆ ಅಂದ್ರೆ ಎಲ್ಲಿ? ಅಲ್ಲಿ ಬೆಂಗಳೂರಲ್ಲಿ ಇದೆ ಅಲ್ವಾ ಅಂದ್ರು. ಸರಿ ಅಂದೆ. ಪರಿಚಯ ಏನಿಲ್ಲ, ಹೋಗಿ ಕೆಲಸ ಮಾಡ್ತಾರೆ ಅಷ್ಟೇ. ಇದು ಇಂಟ್ರಾ ಶಿವಮೊಗ್ಗದಲ್ಲಿ ಇದ್ದೀನಿ. ಸೊ ಏನಕ್ಕೋಸ್ಕರ ಅಂತ ಅಂದ್ರೆ ನಿಮ್ಮಗಳಿಗೆ ಒಂದು ವಿಡಿಯೋನ ಮಾಡಿ ನಿಮ್ ಮುಂದೆ ಇಡಬೇಕು ಅಂತ ಆಲ್ಮೋಸ್ಟ್ 2 ವರ್ಷದಿಂದ ಪ್ಲಾನ್ ಮಾಡ್ತಾ ಇದ್ದೆ. ಬಟ್ ಇದನ್ನ ತೋರ್ಸಕ್ ಆಗಿರ್ಲಿಲ್ಲ. ಕಲಾವಿದ್ರು ಅಂತೆ. ನೀವೆಲ್ಲ ಈ ವಯಸ್ಸಲ್ಲ ಈ ತರ ಅಂದ್ರೆ ನೀವು ವಯಸ್ಸಲ್ಲಿ ಎಷ್ಟು ಬ್ಯಾಟಿಂಗ್ ಆಡಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಹಾಕೊಂಡು ವಿನಿಬ್ರಾ ಏನ್ ಮಾಡ್ತಿದ್ದೀರಾ? ಕೇಳಿದ್ರ ಎಲ್ಲ ಕಬ್ಬನ್ ಗದ್ದೆಯಲ್ಲಿ ಏನೇನೋ ಮಾಡಿ ಅಂದ್ರೆ ಹೋಗಿ ಇದನ್ನ ಮಾಡ್ತಾ ಕೂತಿದ್ದೀರಲ್ಲ. ಆ ಆ್ಯಕ್ಚುಲಿ ವಿನಯ್ ಅವ್ರದ್ದು ಇವತ್ತು ಶೂಟ್ ಇತ್ತು. ಒಂದು ಭಾಗ ಆಲ್ರೆಡಿ ಮುಗಿಸಿದ್ದಾರೆ. ಸೊ ಅದೇನು ಎತ್ತ ಅನ್ನೋದನ್ನು ಅವ್ರ ಚಾನಲಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಕಾರ್ ಹತ್ಕೊಳ್ಳೋಕ್ಕಿಂತ ಮುಂಚೆ ಕ್ಲೀನಾಗಿ ಒರೆಸ್ಕೊತಾ ಇದ್ದೀವಿ. ಬಟ್ ನೇಚರ್ ನೋಡಿ ಏನು ಬ್ಯೂಟಿಫುಲ್ ಆಗಿದೆ ಅಂತ. ಹೋಲಿಲ್ಯಾಂಡು ಟ್ರ್ಯಾಕ್ಟರು. ಹೋಲಿಲ್ಯಾಂಡ ಸೋನಾಲಿಕನ ಇದು? ನ್ಯೂಲ್ಯಾಂಡು. ನಾನೇ ಅದು ಹೋಲಿಲ್ಯಾಂಡ್ ಅಂದೆ. ಹೋಲಿಲ್ಯಾಂಡ್ ಬೈಕ್ ಅದು. ತುಂಬಾ ಆಲ್ಮೋಸ್ಟ್ ಅಲ್ಲಿ ನಮ್ಮ ಇಡೀ ಊರ್ಗೆನೆ ಸ್ವಲ್ಪ ಟ್ಯಾಕ್ಟ್ರಿ ಪರಿಚಯ ಮಾಡಿದಂತ ಕಂಪನಿ. ಓ ಹಂಗ ಓನರೇ. ಒಂದು 20 ವರ್ಷದ ಹಿಂದೆನೆ ಒಂದು ಟ್ಯಾಕ್ಟ್ರಿ. ಆಕ್ಚುಲಿ ಹಳ್ಳಿಗಳಲ್ಲಿ ಒಂದ್ ಟ್ರ್ಯಾಕ್ಟರ್ ಯಾವ ಇಟ್ಟಿರ್ತಾನೋ ಆ ರೈತ ಹೀರೋ ಇದ್ದಂಗೆ ಅಲ್ವಾ? ಹೀರೋ ಆಗಿದ್ದು ಇವ್ರ ಓನರ್ ನಾಗೇಶ್ ಅಂತ ಹೇಳಿ. ಶ್ರೀಮಂತ ಅಂತಲ್ಲ ಕಣು, ಕೆಲ್ಸ ಅವನ ಹತ್ರ ಸ್ಪೀಡಾಗಿ ಕೆಲ್ಸ ಆಗುತ್ತೆ. ಗೋಗರಿಬೇಕು ಅಣ್ಣ ಒಂಚೂರು ಬಾಣ ರೊಟೇಟ್ ಹೊಡೆದ್ ಬಿಡು ಅಂತ. ಊರ್ ಕಡೆ ಯಾರಿಗಷ್ಟು ಮರ್ಯಾದೆ ಇದೆಯೋ ಇಲ್ವೋ, ಬಸ್ ಡ್ರೈವರ್ಗಳು ಅಂತೂ ಹೆವಿ ಮರ್ಯಾದೆ. ಈ ಕಡಿಮೆ ಆಗೋಯ್ತು. ಒಂದ್ ಟೈಮ್ ಅಲ್ಲಿ ಬಸ್ ಡ್ರೈವರ್ ಇಲ್ಲಿ ಗೇರ್ ಹಿಂಗ್ ಹಾಕದ್ನ ನೋಡಕ್ಕೆ ಹುಡುಗಿರೋ ಕೂತ್ಕೊಳ್ಳೋರು. ಅಲ್ಲ ಅವಾಗ ಏನು ಅಂತಂದ್ರೆ ಯಾರಾದ್ರೂ ಮದ್ವೆ ಅವ್ರ ಮಗನ್ ಯಾರ ಕೊಟ್ಟಿದಾರ ಡ್ರೈವರ್ ಕೊಟ್ಟವ್ರೆ ಏನು? ಮಂಜುನಾಥ ಸ್ವಾಮಿ ಬಸ್ ಡ್ರೈವರ್ ಅಂದ್ರೆ ಅವಾಗ ಆ ಗತ್ತಿತ್ತು. ಆಮೇಲೆ ಅಷ್ಟು ಮೆಚ್ಯೂರ್ಡ್ ಆಗಿ ಇರ್ತಿದ್ರು ಅವಾಗ. ಏನ್ ಗೊತ್ತಾ, ಊರಿಗೆ ಏನಾದ್ರು ಸಾಮಗ್ರಿಗಳು ಬೇಕು ಅಂದ್ರೆ ಅವ್ರೆ ಮೇಯ್ನು. ಆಮೇಲೆ ಜನರಲ್ ನಾಲೆಜ್ ಗೊತ್ತಾಗಿದ್ದಿದ್ದ ಆ ಟೈಮಲ್ಲಿ ಡ್ರೈವರ್ಗಳಿಗೆ. ಯಾಕಂದ್ರೆ ಸಿಟಿಲಿ ತಿರ್ಗಾಡ್ಕೊ ಬರೋರು ಅಲ್ಲಿ ಹಂಗ ಆ ತರ ಮ್ಯಾಟ್ರ್ ಇತ್ತು ಅದು. ನಿನ್ನ ಹೌದು ಅಂದ್ರೆ ನಾನೇ ನೋಡಿದ್ದೀನಿ. ನಮ್ಮೂರಲ್ಲಿ ಡ್ರೈವರ್ ಏನಾದ್ರು ಬಸ್ ಓಡಿಸ್ತಾ ಇದ್ರೆ ಸುತ್ತ ಕೂತ್ಕೊಬಿಡೋರು. ಆದ್ರೆ ಇವತ್ತು ನೋಡಿ ಎಲ್ಲ. ತಿಂಡಿ ಬಂತಾ? ನನಗೆ ಕೊಡಲ್ಲ ಆಕ್ಚುಲಿ. ಇಲ್ಲಿ ತಿಂದಿರಿ ಚೆನ್ನಾಗಿರ್ತಿತ್ತು. ಹೌದಾ? ನಮಸ್ತೆ, ಆರಾಮ? ಹಾಂ ಚೆನ್ನಾಗಿದೆ. ಅತ್ತೆ ನಮ್ಗೆಲ್ರು ಅತ್ತೆ.
ಟೆಕ್ಸ್ಚರ್ ಟೇಸ್ಟ್ ಸಖತ್ತಾಗಿದೆ ನೋಡು. ಜಾಸ್ತಿ ಆಗೋಯ್ತು ಟೇಸ್ಟ್ ಆಗುತ್ತೆ. ತಿನ್ನಿ, ಬೆಂಗಳೂರಲ್ಲಿ ತಿನ್ನೋಕ್ಕಾಗುತ್ತೆ ಈ ಥರ ಎಲ್ಲ. ನನ್ನಂತ ಒಂದೇ ಸಲ ಹಾಕಲಾಗುತ್ತಾ? ಮತ್ತೆ ಯಾಕೆ ಎಂಜಿನ್ ಮಾಡಿದ್ರಿ? ಜವಾಬಲ್ಲಿ ಇಟ್ಕೊಳ್ಳಿ, ಬೇಕಾದಾಗೆಲ್ಲ ಇಟ್ಕೊಳ್ಳಿ. ಸಾಕಾಗಿದೆ. ಆ್ಯಕ್ಚುಲಿ ನೋಡಿ, ಇವಾಗ ನಾವು ಬಂದು ಜೋನಿ ಬೆಲ್ಲ ತಿಂತಾ ಇದ್ದೀವಿ. ಸೊ ಇಲ್ಲಿ ಇದನ್ನು ಮಾಡೋಂಥ ವಿಧಾನನ ಕ್ಲೀನಾಗಿ ನೋಡ್ತಾ ಇದ್ದೀನಿ. ಆಲ್ರೆಡಿ ಜೇನುತುಪ್ಪ ಥರನೇ ಫೀಲ್ ಆಗ್ತಿದೆ ಇದು. ಇದನ್ನ ಬೇಯಿಸೋದಕ್ಕೆ ಇಷ್ಟು ದಪ್ಪ ಮರಗಳನ್ನ ಯೂಸ್ ಮಾಡ್ತಾರೆ. ಸೊ ಇದನ್ನ ಒಂದು ಮರ ಏನಿಲ್ಲ ಅಂದ್ರೂ ಒಂದು 50ರಿಂದ 60 ಮರಗಳನ್ನ ಇದ್ರೊಳಗಡೆ ಹಾಕಿ ಈ ಕಡೆಗೆ ಬನ್ನಿ, ನಿಮ್ಮ ಮೇಲೆ ಹಾಕೋರ ಮೇಲೆ. ಈ ಮೋಟ್ರ್ ಆನ್ ಮಾಡ್ತಾರೆ ಈಗ. ಸ್ವಲ್ಪ ಹಾಕಬೇಕದು, ಇಲ್ಲಾಂದ್ರೆ ಬೆಂಕಿ ತಳ ಈ ಮಣ್ಣಿ ಕಸ ಬೆಳಗ್ಗೆ ಕೇರ್ ಮಾರ್ಕೆಟಿಗೆ ಎದ್ದು ಕೊತ್ತಂಬರಿ ಸೊಪ್ಪು ಎಲ್ಲ ಕಿರ್ಕೊಂಡ್ಬಂದಿರಂತೆ. ಎತ್ತು ಕಡುಬು ತಿನ್ನೋದೆ ಮನೆಗೆ ಹೋಗಿ. ಈಗ ಈ ಕಡೆ ಬರ್ಬೇಕು ಅಡ್ಜಸ್ಟ್ಮೆಂಟ್. ಬರ್ಲಿ ಈ ಕಡೆ ನನ್ ಕಡೆ ಸಾಕು, ಪರ್ಫೆಕ್ಟ್. ಇರೋಂಥ ನ್ಯಾಚುರಲ್ ಜ್ಯೂಸ್ನ ಕೊಡ್ತಾ ಇದ್ದಾರೆ ಅಲ್ಲಿ ನೋಡಿ, ಅಲ್ಲಿ. ಎಸ್, ಬಟ್ ಜಾಸ್ತಿ ಕುಡಿದ್ರೆ ಹೀಟ್ ಆಗುತ್ತೇನೋ ಅಲ್ಲ? ಹಾಂ, ಹೌದಾ? ಏನಕ್ಕೆ ಅಣ್ಣ ಹಿಂಗೆ ಮಾಡೋದು? ಹೌದಾ? ಓಕೆ. ಓ, ಅದು ಬಿಸಿ ಇರುತ್ತಲ್ಲ, ಸಡನ್ ಆಗಿ ತಣ್ಣೀರಿಗೆ ಹಾಕಿದ್ರೆ ಉಂಡೆ ಆಗುತ್ತದು. ಬಂತು. ಯಾವ್ದೋ ಕೆಳಗಡೆ ಇರೋದು ಇದು ಎರಡೂ ಮಿಕ್ಸ್ ಮಾಡೋದ? ಕೆಳಗಡೆ ಕಾವು ಬಿಸಿ ಆಗ್ಬೇಕಲ್ಲ. ಇದು ನೋಡಿ ಒಲೆ, ಆವಾಗ ಗೊತ್ತಾಗ್ಲಿಲ್ಲ, ಈಗ ಗೊತ್ತಾಗುತ್ತೆ ನಿಮಗೆ ಹೆಂಗಿದೆ ಅಂತ. ನೋಡಿ ಇವಾಗ ಕ್ಲೀನಾಗಿ ಬಂದು ಹಾಲು ಇವಾಗ ಸುರಿಯುತ್ತೆ. ಅದಾದಮೇಲೆ ಮತ್ತೆ 4 ಅವರ್ ಅದು ಎಲ್ಲಿ ಹದ ಬರೋವರೆಗೂ ಚೆನ್ನಾಗಿ ಬೇಯಿಸ್ತಾರೆ ಇದನ್ನು. ಮೇಲೆ ಮೇಲ್ಗಡೆ ಹಿಂಗೆ ಮಾಡಿ, ಮೇಲ್ಗಡೆ ಹಿಂಗೆ. ಓಕೆ. ಸೊ ನೋಡಿ ಇವಾಗ ಇದನ್ನು ಟೇಸ್ಟ್ ಮಾಡಿ ನೋಡೋಣ. ಸೇಮ್ ಬೊಂಬಾಯಿ ಮಿಠಾಯಿನೇ. ಅಷ್ಟೊತ್ತು ಶ್ರಮ ಪಟ್ಟಿದ್ದಕ್ಕೆ ಈ ಥರ ಜೋನಿ ಬೆಲ್ಲ ಕ್ರಿಯೇಟ್ ಆಗಿದೆ ನೋಡಿ. ಈಗ ಅದನ್ನು ನೊರೆನೆಲ್ಲ ನೀಟಾಗಿ ತಗೊಂಡು ಬಾಟ್ಲಿಗೆ ಪ್ಯಾಕ್ ಮಾಡ್ಕೊತಾ ಇದ್ದಾರೆ. ನೆಕ್ಸ್ಟ್ ಟೈಮ್ ಜೋನಿ ಬೆಲ್ಲ ತಿನ್ನಬೇಕಾದ್ರೆ ಇವ್ರುಗಳಿಗೆಲ್ಲರೂ ಒಂದು ಥ್ಯಾಂಕ್ಸನ್ನು ಹೇಳೋದನ್ನು ಕಲೀರಿ. ಇಷ್ಟು ಹೇಳ್ತಾ ಶಿವಮೊಗ್ಗದಿಂದ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ